ಭಾರತ ಕಮ್ಯುನಿಸ್ಟ್ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಈ ದಿನ ನಾವು ಹಲವಾರು ಯೋಜನೆಗಳನ್ನ ತಗೊಂಡಿದ್ದೀವಿ. ಇವತ್ತೇನು ಕೇಂದ್ರ ಸರ್ಕಾರ ಭಾರತದ ನವರತ್ನ ಕೈಗಾರಿಕೆಗಳನ್ನ ಇವತ್ತು ಖಾಸಗಿ ಕಂಪನಿಗಳಿಗೆ ಮಾರಿದೆ. ಇದರಿಂದ ಮುಂದಿನ ಯುವ ಜನತೆಗೆ ಈ ದೇಶದ ಲಾಭವನ್ನು ಕೊಡಲಿಕ್ಕೆ ಬದಲಾಗಿ ಗುಲಾಮಗಿರಿಯನ್ನು ಕೊಡಲಿಕ್ಕೆ ಹೊರಟಿದೆ. ಇದನ್ನು ಖಂಡಿಸಿ ಜೊತೆಗೆ ಕೋಮುವಾದ ಧರ್ಮದ ವಿಷ ಬೀಜವನ್ನು ಬಿತ್ತಕ್ಕಂಥ ಈ BJP ಸರ್ಕಾರವನ್ನು ಇನ್ನು 2024ರಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಈ BJPಯನ್ನು ಸೋಲಿಸಬೇಕು, ಈ ಜಾತ್ಯತೀತ ಮೌಲ್ಯವನ್ನು ಉಳಿಸಬೇಕು ಅಂತಕ್ಕಂಥ ಘೋಷಣೆಯೊಂದಿಗೆ ಮುಂದಿನ ಚುನಾವಣೆಯಲ್ಲಿ BJPಯನ್ನು ಸೋಲಿಸ್ತಕ್ಕಂಥ ಸಂಕಲ್ಪವನ್ನು ಇವತ್ತು ಈ ಸಂಸ್ಥಾಪನಾ ದಿನಾಚರಣೆಯಲ್ಲಿ ನಾವು ಕೈಗೊಂಡಿದ್ದೀವಿ. ಇದನ್ನು ನಾವು ಮುಂದುವರಿಸ್ತೀವಿ. ಜೊತೆಗೆ ಈಗ ಆಲ್ರೆಡಿ ದಬ್ಬಾಳಿಕೆ ಆಗ್ತಿರ್ತಕ್ಕಂಥ ದಲಿತ, ಅಲ್ಪಸಂಖ್ಯಾತ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ಖಂಡಿಸಿ ಇಡೀ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ BJPಯ ನಿಜವಾದ ಮುಖಂಡವನ್ನು ಬಯಲು ಮಾಡಬೇಕು ಅಂತೇಳಿ ಈ ಸಂಸ್ಥಾಪನಾ ದಿನಾಚರಣೆಯಲ್ಲಿ ನಾವು ನಿರ್ಣಯವನ್ನು ಕೈಗೊಂಡಿದ್ದೀವಿ. ಇದನ್ನು ನಾವು ಯಶಸ್ವಿಗೊಳಿಸ್ತೀವಿ.